ಇದೀಗ ಎಲ್ಲ ಕೆ.ಸಿ.ಟಿ ವಿದ್ಯಾರ್ಥಿಗಳು ಸಹ ಕಾಯ್ತಾ ಇದ್ರಾ? ಕೆ.ಸಿ.ಟಿ ಆಪ್ಷನ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿ. ಯಾಕೆಂತಂದರೆ ಸುಮಾರು ವಿದ್ಯಾರ್ಥಿಗಳು ಕೆ.ಸಿ.ಟಿ ಆಪ್ಷನ್ ಟ್ರೀನೇ ಮಾಡಿಲ್ಲ ಅಂತ ಹೇಳಿ ಸಹ ಇನ್ಫಾರ್ಮೇಷನ್ಸ್ ತಿಳಿಸಿದ್ರ. ಸೊ ಹಾಗಿದ್ರೆ ಬನ್ನಿ ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ಎಕ್ಸ್ಟೆಂಡ್ ಮಾಡ್ತಾರಾ, ಮಾಡೋ ರೀತಿ ಇದ್ರೆ ಯಾವಾಗ ಮಾಡ್ತಾರೆ, ಸಂಪೂರ್ಣವಾಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಕೆ.ಸಿ.ಟಿ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಆಪ್ಷನ್ಗೆ ಅವಕಾಶವನ್ನು ನೀಡಿದ್ರು. ಆದರೆ ಅದೇ ಒಂದು ಸ್ಕೆಡ್ಯೂಲಲ್ಲಿ ತಿಳಿಸಿರ್ತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ನಿನ್ನೆ 30/6/2026 ಲಾಸ್ಟ್ ಡೇಟ್ ಇತ್ತು. ಸೊ ಕೆ.ಇ.ಅವರು ಅಫಿಷಿಯಲ್ ನೋಟಿಫಿಕೇಶನ್ ಮೂಲಕ ತಿಳಿಸಿರ್ತಕ್ಕಂಥ ಪ್ರಕಾರ ನಿನ್ನೆ ಲಾಸ್ಟ್ ಡೇಟ್ ಅಂತ ಹೇಳಿ ನಿನ್ನೆನೇ ಕ್ಲೋಸ್ ಮಾಡಲಾಗಿದೆ ಆಪ್ಷನ್ ಎಂಟ್ರಿಯನ್ನು. ಅದರ ಪ್ರಕಾರ ನೋಡಿದ್ರೆ ಸೊ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು 6ನೇ ತಾರೀಕನ್ನಂತೂ ಮಾಕ್ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಸ್ಕೆಡ್ಯೂಲ್ ಪ್ರಕಾರನೇ ನಮ್ಮ ಕೆ.ಎ ಕಡೆಯಿಂದ ಇದೀಗ ಕೌನ್ಸಿಲಿಂಗ್ ಪ್ರೊಸೆಸನ್ನು ನಡೆಸ್ತಿರ್ತಕ್ಕಂಥ ಕಾರಣದಿಂದಾಗಿ ಸೊ ವಿದ್ಯಾರ್ಥಿಗಳಿಗೆ 6ನೇ ತಾರೀಕಿಗೆ ಬರುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಇದಾದ ನಂತರ ವಿದ್ಯಾರ್ಥಿಗಳಿಗೆ ಹಾಗಿದ್ರೆ ಆಪ್ಷನ್ ಎಂಟ್ರಿ ತುಂಬ ವಿದ್ಯಾರ್ಥಿಗಳು ಮಾಡಿಲ್ವಲ್ಲ, ಅವ್ರಿಗೆ ಹೇಗೆ ನೆಕ್ಸ್ಟ್ ನಿಮಗೆ ಆಪ್ಷನ್ ಯಾವ ರೀತಿ ಕೊಡ್ತಾರೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಈಗ ಮಾಕ್ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಡೇನೇ ಅಂತಂದರೆ ಆ ಕ್ಷಣದಿಂದನೇ ನಿಮಗೆ ಎಡಿಟಿಂಗ್ಗೆ ಅವಕಾಶವನ್ನು ನೀಡ್ತಾರಲ್ವ, ಆವಾಗ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಯಾರ್ಯಾರು ಆಪ್ಷನ್ ಎಂಟ್ರಿ ಫೀಸನ್ನು 750 ರೂಪೀಸ್ ಪೇ ಮಾಡಿಲ್ವೋ ನೀವು ಸಹ ಆಗ ಅಂತಂದರೆ ಎಡಿಟಿಂಗ್ ಅವಕಾಶ ಕೊಡ್ತಾರೆ ನೋಡಿ, ಆವಾಗ ಪೇ ಮಾಡಿಕೊಡಿ. ಅದು ಇಂಪಾರ್ಟೆಂಟ್ ಆ್ಯಂಡ್ ಟೈಮ್ ಅದು, ಓಕೆನಾ? ಯಾಕೆಂತಂದ್ರೆ ಆ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಆ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ, ಓಕೆನಾ? ಸೊ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಮಾಕ್ ರಿಸಲ್ಟ್ನ ನಂತರನೇ ಎಡಿಟಿಂಗಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಸೊ ಸದ್ಯಕ್ಕೆ ಆಪ್ಷನ್ ಎಂಟ್ರಿಗೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲ. ಬಿಕಾಸ್ ಕೆ.ಎ ಕಡೆಯಿಂದ ಈ ಒಂದು ಪ್ರೊಸೆಸನ್ನು ಕ್ಲೋಸ್ ಮಾಡಿರ್ತಕ್ಕಂಥದ್ದು, ಓಕೆನಾ? ಸೊ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂಥ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಸಂಬಂಧಪಟ್ಟಂಥ ಕೆ.ಎ ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದ ನಂತರ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.